ಪಟ್ಟಣದ ಶ್ರೀ ದರಿದೇವರು ಮತ್ತು ಜಕ್ಕಮ್ಮ ದೇವಿ ಮಂದಿರದ 6ನೇ ವರ್ಷದ ಕಾರ್ತಿಕೋತ್ಸವ ಸಂಪನ್ನ. ಜಗತ್ತಿನಲ್ಲಿ ಗುರುವಿನ ಹೆಚ್ಚಿನ ಸಾನ್ನಿಧ್ಯವಿದೆ. ದೇವರಿಗಿಂತ ಗುರು ದೊಡ್ಡವನಾಗಿದ್ದಾನೆ. ಅಂತಹ ಗುರುಶ್ರೇಷ್ಠರು, ದಾರ್ಶನಿಕರು, ಯುಗ ಪುರುಷರು, ಮಹಾನ್ ತ್ಯಾಗಿಗಳು ಹಾಗೂ ನಡೆದಾಡುವ ದೇವರು ಎಂದು ಖ್ಯಾತಿ ಪಡೆದ ಜ್ಞಾನ ಯೋಗಾಶ್ರಮ ಶ್ರೀ ಸಿದ್ದೇಶ್ವರ ಶ್ರೀಗಳು ನಿಮ್ಮ ಜೊತೆ ಇದ್ದದ್ದು ನಮ್ಮೆಲ್ಲರ ಪುಣ್ಯ ಎಂದು ಹಂಚಿನಾಳ ಭಕ್ತಿ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಮಹೇಶಾನಂದ ಮಹಾಸ್ವಾಮಿಗಳು ಹೇಳಿದರು. ಅವರು ರವಿವಾರ ದಿನಾಂಕ 8ರಂದು ಸಾಯಂಕಾಲ ಜ್ಞಾನ ಯೋಗಾಶ್ರಮ ಶ್ರೀ ಸಿದ್ದೇಶ್ವರ ಗುರು ಸ್ಮರಣೆ ಹಾಗೂ ಶ್ರೀ ದರಿದೇವರು ಹಾಗೂ ಜಕ್ಕಮ್ಮ ದೇವಿಯ 6ನೇ ಕಾರ್ತಿಕೋತ್ಸವ ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನ ನೀಡುತ್ತಾ, ನಾವು ಬುದ್ಧ, ಬಸವಣ್ಣ, ಸಂತ ತುಕಾರಾಮರು, ಸ್ವಾಮಿ ವಿವೇಕಾನಂದ, ದಾಸ ಶ್ರೇಷ್ಠರು ಹಾಗೂ ತೀರ್ಥಂಕರುಗಳನ್ನು ನೋಡಿಲ್ಲ. ಇವರೆಲ್ಲರ ಆದರ್ಶಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಶ್ರೀ ಸಿದ್ದೇಶ್ವರ ಶ್ರೀಗಳು ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಡೆದಾಡುವ ದೇವರೆನಿಸಿಕೊಂಡರು. ದೇವರು ಸರ್ವಾಂತರ್ಯಾಮಿಯಾಗಿದ್ದಾನೆ. ದೇವರು ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿಯೂ ಇದ್ದಾನೆ. ನಮ್ಮ ಶುದ್ಧ ಕಾಯಕದಿಂದ, ನಿಷ್ಕಲ್ಮಶ ಸಮರ್ಪಣಾ ಭಕ್ತಿಯಿಂದ ಹಾಗೂ ಬಡವರ, ದೀನ ದಲಿತರ, ಸಕಲ ಪ್ರಾಣಿಗಳಲ್ಲಿ ದಯವನ್ನು ತೋರುವುದರಲ್ಲಿ ಪರಮಾತ್ಮನನ್ನು ಕಾಣಬಹುದು. ಬೆಳ್ಳಿ ಬಂಗಾರದ ಪಣತೆಯಲ್ಲಿ ಉರಿದ ದೀಪ ಹಾಗೂ ಮಣ್ಣಿನ ಪಣತೆಯಲ್ಲಿ ಉರಿದ ದೀಪ ಎರಡೂ ಒಂದೇ. ಇಲ್ಲಿ ಬಂಗಾರ, ಮಣ್ಣಿನ ಪಣತೆ ಮುಖ್ಯವಲ್ಲ. ಬೆಳಗುತ್ತಿರುವ ಪರಮ ಜ್ಯೋತಿ ಒಂದೇ ಆಗಿದೆ. ಕಾರಣ, ಪ್ರತಿಯೊಬ್ಬರೂ ಬಡವರ ಬಲ್ಲದ ಉಚ್ಚ ನೀಚ ಎಂದು ಪರಿಗಣಿಸದೆ ಎಲ್ಲರಲ್ಲಿ ವಿಶ್ವ ಭ್ರಾತೃತ್ವವನ್ನು ಕಾಣಬೇಕು ಎಂದರು. ಕಾರ್ಯಕ್ರಮ ಮೊದಲು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಗುರು ಸ್ಮರಣೆಯ ನಿಮಿತ್ತ ಅವರ ಭಾವಚಿತ್ರಕ್ಕೆ ಹೂವು ಹಾಗೂ ದೀಪ ಬೆಳಗಿ ಮಹೇಶಾನಂದ ಶ್ರೀಗಳು ಪೂಜೆ ಸಲ್ಲಿಸಿದರು. ಸಾವಿರಾರು ಭಕ್ತಾದಿಗಳು ಬಂದು ಮೊಂಬತ್ತಿ ಬೆಳಗಿ ಶ್ರದ್ಧಾಂಜಲಿ ಅರ್ಪಿಸಿದರು. ಇದು ಅಲ್ಲದೆ ಕಾರ್ಯಕ್ರಮಕ್ಕೆ ದಾನ ನೀಡಿದ ಎಲ್ಲ ದಾನಿಗಳನ್ನು ಸತ್ಕರಿಸಿದರು. ಪ್ರಾಚೀನ ಕಾಲದ ಕುದುರೆ ಲಡ್ಡು ಕಡಿಯುವ ಕಾರ್ಯಕ್ರಮವನ್ನು ಭಕ್ತರು ನೆರವೇರಿಸಿದರು. ಶ್ರೀ ದರಿದೇವರಿಗೆ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ಕಾರ್ತಿಕ ಮಾಸದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಸಂದರ್ಭದಲ್ಲಿ ಕಾರ್ಯಕ್ರಮ ಸಹಾಯ ಮಾಡಿದ ದಾನಿಗಳನ್ನು ಭಜನಾ ಮಂಡಳಿಯವರು ಸತ್ಕರಿಸಿದರು. ಗುರುವಿಗೆ ಬಹಳ ದೊಡ್ಡ ಸ್ಥಾನ. ದೇವರನ್ನು ನಾವು ಎಲ್ಲರೂ ನೋಡೋಕ್ಕಾಗಲ್ಲ. ಆದರೆ ಯಾರು ದೇವರನ್ನು ನೋಡಿ ದೇವರೇ ಆಗ್ಯಾರಲ್ಲ, ಅವರು ನೋಡದೆ ನಮ್ಮ ಭಾಗ್ಯತೆ ಜೀವನದಲ್ಲಿ. ದೇವರನ್ನು ನೋಡಬೇಕಾದ್ರೆ ತಪಶ್ಚರ್ಯ ಮಾಡಬೇಕು, ತ್ಯಾಗ ಮಾಡಬೇಕು, ಸಾಧನ ಮಾಡಬೇಕು, ಕಠೋರವಾಗಿ ನಮ್ಮ ಮನಸ್ಸು ಶುದ್ಧಗೊಳಿಸ್ಬೇಕು. ಇಷ್ಟೆಲ್ಲ ಆದಾಗ ದೇವರು ಅನ್ನೋದು ನಮ್ಗೆ ಕಾಣ್ತದೆ. ಅದರ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ತಿಳ್ಕೊಂಡು ಭಾರತ ದೇಶದ ಅಧ್ಯಾತ್ಮ ಕ್ಷೇತ್ರದಲ್ಲಿ ಗುರುವಿಗೆ ಬಹಳ ದೊಡ್ಡ ಸ್ಥಾನ. ಮಾತಾಡಬೇಡ, ಗುರುವಿಗೆ ಬಹಳ ದೊಡ್ಡ ಸ್ಥಾನ, ಬಹಳ ಎತ್ತರದ್ದು. ಗುರುರು ದೇವೋ ಮಹೇಶ್ವರ, ಗುರುರು ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ಆ ಸತ್ಯ ದೇವ್ರನ್ನ ಹೇಳ್ತೀವಲ್ಲ, ಅದೇ ಗುರು ಮಾನವ ರೂಪದಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದಂಗೆ ಈ ಕಲಿಯುಗದೊಳಗೆ ನೀವೆಲ್ಲರೂ ಬದುಕಿದ್ದಾಗ, ಜೀವಂತಿದ್ದಾಗ ಈ ಭಾರತ ದೇಶದಲ್ಲಿ ನಾವು ತೀರ್ಥಂಕರನ್ನು ನೋಡಲಿಲ್ಲ, ವಿವೇಕಾನಂದರು ನೋಡಲಿಲ್ಲ. ಈ ಸಂದರ್ಭದಲ್ಲಿ ರಾವ್ ಸಾಬ್ ಚೌಗ್ಲಾ, ಅಶೋಕ್ ದಿಗ್ರಜ, ಬಾಳಾ ಸಾಬ್ ಪಾರಶೆಟ್ಟಿ, ಉದಯ್ ನೆಡುಗುಂದಿ, ಶ್ರೀಶೈಲ ಪಾರಶೆಟ್ಟಿ, ವಿಶ್ವನಾಥ್ ಪಾರಶೆಟ್ಟಿ, ಪ್ರಕಾಶ್ ಕೊಬ್ರು, ಪ್ರವೀಣ್ ಕೋತ್, ಸುನೀಲ್ ಡೋಂಗ್ರೆ, ರಾವ್ ಸಾಬ್ ಪಾಟೀಲ್, ವಿಶ್ವನಾಥ್ ಪಾರಶೆಟ್ಟಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.